ನಮಸ್ಕಾರ ಎಲ್ರಿಗೂ ಯುಕೆ ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಂಜುಶ್ರೀ. ಬರೀ ಇವತ್ತು ಒಂದು ಸೂಪರ್ ಆಗಿರುವಂಥ ಪಾನಕದ ರೆಸಿಪಿಯನ್ನು ಹೇಳ್ಕೊಡ್ತೀನಿ ನೋಡ್ರಿ. ಬಣ್ಣದ ಪಾನಕಗಳನ್ನು ಕುಡಿದು ಆರೋಗ್ಯ ಹಾಳಿ ಮಾಡಿಕೊಳ್ಳೋದು ಬದಲು ನಾವು ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಪಾನಕ ಮಾಡಿ ಕುಡಿಯೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೋಡ್ರಿ. ಇದಕ್ಕೆ ಶೇಂಗಾ ಹನಿ ಅಥವಾ ಶೇಂಗಾ ಪಾನಕ ಅಂತೇಳಿ ಕರೀತಾರೆ ನೋಡ್ರಿ. ಈ ಶೇಂಗಾ ಪಾನಕ ಅಥವಾ ಶೇಂಗಾ ಹನಿ ಮಾಡೋದಕ್ಕೆ ನಾವು ಒಂದು ಮಿಕ್ಸರ್ ಜಾರ್ ತೊಗೊಂಡಿವಿ ನೋಡ್ರಿ. ಈ ಮಿಕ್ಸರ್ ಜಾರಿಗೆ ನಾವು 3 ರಿಂದ 4 ಟೇಬಲ್ ಸ್ಪೂನಷ್ಟು ನಾವು ಶೇಂಗಾನ ಹುರಿದು ಸಪ್ಪೆ ಬಿಡಿಸಿ ಇಟ್ಕೊಂಡು ನೋಡ್ರಿ. ಈ ಸಪ್ಪೆ ಬಿಡಿಸಿ ಇಟ್ಕೊಂಡಿರುವಂಥ ಶೇಂಗಾನ ಮಿಕ್ಸರ್ ಜಾರಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಆಮೇಲೆ ನಾವು ಒಂದು ಸ್ವಲ್ಪ ಕಾಯಿನ ತೊಗೋಬೇಕು ನೋಡ್ರಿ. ತೆಂಗಿನಕಾಯಿ ಹಸಿಕಾಯಿ ಫ್ರೆಶ್ ಆಗಿರುವಂಥ ಹಸಿ ತೆಂಗಿನಕಾಯಿನ ತೊಗೊಂಡು ನೋಡ್ರಿ. ಒಂದು ಅರ್ಧದಷ್ಟು ತೊಗೊಂಡು ಅವ್ನು ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡು ನೋಡ್ರಿ. ಆಮೇಲೆ ನಾನು ಗಸಗಸೆ ಹಾಕ್ಕೊಂಡಿನಿ. ನೀರಾಗ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ನೆನೆಸಿಟ್ಕೊಂಡಿದ್ದು ನೋಡ್ರಿ. ಆ ಗಸಗಸೆನ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ನೋಡ್ರಿ. ಅದಕ್ಕೆ ಹಾಕ್ಕೊಂಡಿನಿ. ಆಮೇಲೆ ನಾವು ಬಾದಾಮಿ ತೊಗೊಂಡಿನಿ. ಒಂದು 7 ರಿಂದ 8 ಬಾದಾಮಿ ನೆನೆಸಿಟ್ಕೊಂಡಿದ್ದೆ ನೋಡ್ರಿ. ಅದನ್ನ ನೆನೆಸಿಟ್ಕೊಂಡಿರುವಂಥ ಬಾದಾಮಿನ ಮೇಲೆ ಸೊಪ್ಪೆ ಬಿಡಿಸಿ ಅದನ್ನು ಹಾಕ್ಕೋಬೇಕು ನೋಡ್ರಿ. ಅಂದ್ರೆ ರುಚಿ ಚಲೋ ಬರುತ್ತೆ ರೀ. ಈಗ ಸೊಪ್ಪೆ ಬಿಡಿಸಿಟ್ಕೊಂಡಿರುವಂಥ 7 ರಿಂದ 8 ಬಾದಾಮಿನ ನಾನು ಹಾಕ್ಕೊಳಕತ್ತೀನಿ ರೀ. ಮತ್ತು ಒಂದು 4 ರಿಂದ 5 ಏಲಕ್ಕಿ ತೊಗೊಂಡೇನಿ ರೀ. ಇದು ಏಲಕ್ಕಿ ನಮ್ಮ ಬಾಯಾರಿಕೆಯನ್ನು ನಿಭಾಯಿಸುತ್ತೆ ರೀ. ಆಮೇಲೆ ಇದನ್ನೆಲ್ಲನೂ ನಾನು ಒಂದು ಸರಿ ತರಿಯಾಗಿ ರುಬ್ಕೊಂಬಂದಿನಿ ನೋಡ್ರಿ. ಈಗ ನಾನು ಇನ್ನೊಂದು ಸರಿ ಇದಕ್ಕೆ ನೀರು ಹಾಕ್ಕೊಳಕತ್ತೀನಿ ರೀ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದು ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡ್ರಿ. ಮಿಕ್ಸಿ ಮಾಡ್ಕೊಂಬಂದಮೇಲೆ ಇದನ್ನು ಹಾಗೆ ಹಾಕ್ಕೋಬಾರ್ದ್ರಿ. ಇದನ್ನ ಒಂದು ಸ್ವಲ್ಪ ಜರಡಿ ಹಿಡಿಬೇಕು ರೀ. ಅಂದ್ರೆ ಹಾಲು ಚಲೋ ಬರ್ತಾವೆ ನೋಡ್ರಿ. ಈಗ ನಾನು ಒಂದು ಪಾತ್ರೆ ತೊಗೊಂಡು ಒಂದು ಜರಡಿ ತೊಗೊಂಡು ಅದರೊಳಗೆ ಸ್ವಲ್ಪ ಹಾಕ್ಕೊಂಡು ನಾನು ಈ ಥರ ಸ್ಪೂನಿಂದ ಪ್ರೆಸ್ ಮಾಡ್ಕೊಳತ್ತೀನಿ ನೋಡ್ರಿ. ಯಾಕಂದರೆ ಅದು ಗಟ್ಟಿಯಾಗಿರುತ್ತಲ್ಲ ರೀ, ತರಿಯಾಗಿರುತ್ತೆ. ಅದೆಲ್ಲ ಹಂಗೆ ಬಿಟ್ಬಿಟ್ರೆ ಅದು ಹಾಲು ಕೆಳಗಡೆ ಇಳಿಯಂಗಿಲ್ಲ ರೀ. ಅದ್ರ ಸಲುವಾಗಿ ನಾವು ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಮಾಡ್ತಿರ್ಬೇಕು ನೋಡ್ರಿ. ಅಂದ್ರೆ ಅದರಲ್ಲಿರೋ ನೀರಿನ ಅಂಶ ಕೆಳಗೆ ಇಳಿದು ಅದು ಗಟ್ಟಿಯಾಗಿರೋದೆಲ್ಲ ಜರಡಿ ಒಳಗೆ ಕುಂತ್ಕೊಂಡಿರುತ್ತೆ ನೋಡ್ರಿ. ಇದೇ ರೀತಿ ನಾವು 1 2 ರಿಂದ 3 ಸರಿ ಮಾಡ್ಕೋಬೇಕು ನೋಡ್ರಿ. ಇದನ್ನು ಮತ್ತೆ ವಾಪಸ್ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ರೀ. ತರಿಯಾಗಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚಲೋತ್ನಂಗೆ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಮತ್ತೆ ಮಿಕ್ಸಿ ಮಾಡ್ಕೊಂಬಂದಿರುವಂತಹ ನಾನು ಹಾಲನ್ನು ಮತ್ತೆ ಜರಡಿಗೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಾರಿ ಇದನ್ನು ಈ ರೀತಿ ಮಾಡ್ಕೊಳಕತ್ತೀನಿ ನೋಡ್ರಿ. ಇದೇ ರೀತಿ ನಾವು 1 2 ರಿಂದ 3 ಸಾರಿ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ಅಂಶ ಎಲ್ಲ ನಮ್ಮ ನೀರಿನ ಜೊತೆ ಬರುತ್ತೆ ನೋಡ್ರಿ. ಈ ರೀತಿ ಮಾಡಿಕೊಂಡ್ರೆ ರೆಡಿ ಆಯ್ತು ನೋಡ್ರಿ ಹಾಲೆಲ್ಲ. ಈಗ ಇದಕ್ಕೆ ನಾವು ಸಕ್ಕರೆ ಹಾಕ್ಕೊಂಡಿನಿ ರೀ. ಒಂದು 3 ರಿಂದ 4 ಸ್ಪೂನಷ್ಟು ನಾನು ಟೀ ಸ್ಪೂನ್ ಇರ್ತಲ್ಲ ರೀ, ಅದರಷ್ಟು ನಾನು 4 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಂಡಿನಿ ನೋಡ್ರಿ. ಇದಕ್ಕೆ ಬೇಕಂದ್ರೆ ನೀವು ತುಪ್ಪ ಇಲ್ಲ ಬೆಲ್ಲ ಏನು ಬೇಕಿದ್ರೂ ಹಾಕ್ಕೋಬೋದು ನೋಡ್ರಿ. ಈಗ ನಾನು ಇದನ್ನು ಸಕ್ಕರೆ ಕರಗೋವರೆಗೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದನ್ನು ಬೇಕಿದ್ರೆ ನೀವು ಫ್ರಿಜ್ಜಲ್ಲಿಟ್ಟು ಕುಡಿಬೋದು ರೀ, ಇಲ್ಲ ಐಸ್ ಕ್ಯೂಬ್ ಹಾಕ್ಕೊಂಡು ಕೂಡ ಕುಡಿಬೋದು ನೋಡ್ರಿ. ಈಗ ಹಾಲು ರೆಡಿ ಆಯ್ತು ನೋಡ್ರಿ. ಇದು ಆರೋಗ್ಯಕರವಾಗಿಯೂ ಇರುತ್ತೆ ರೀ. ಮತ್ತು ಬೇರೆ ಯಾರೋ ಗೆಸ್ಟ್ ಬಂದರಿಗೆ ರುಚಿಕರವಾಗಿ ಮತ್ತು ಬೇರೆ ಡಿಫ್ರೆಂಟಾಗಿ ನಾವು ಏನಾರ ಪಾನಕಗಳನ್ನು ಕೊಡಬೇಕು ಅನಿಸಿದ್ರೆ ಈ ರೀತಿ ಮಾಡ್ಕೋಬೋದು ನೋಡ್ರಿ. ಈಗ ಇದಕ್ಕೆ ನಾವು ಮೇಲೆ ಒಂದು ಸ್ವಲ್ಪ ಗೋಡಂಬಿ ಬಾದಾಮಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿವಿ ನೋಡ್ರಿ. ಈ ರೀತಿ ಹಾಕೊಂಡು ಕುಡಿಯೋದ್ರಿಂದ ತುಂಬ ರುಚಿಯಾಗಿ ಇದನ್ನು ಕುಡಿಯೋ ಮುಂದೆ ಒಂದೊಂದು ಬಾದಾಮಿ ಗೋಡಂಬಿ ಸಿಕ್ಕರು ಇನ್ನೂ ಟೇಸ್ಟಾಗಿ ಇರುತ್ತೆ ನೋಡ್ರಿ. ಈಗ ನಾವು ಶೇಂಗಾ ಹನಿ ಅಥವಾ ಶೇಂಗಾ ಪಾನಕ ರೆಡಿ ಆಯ್ತು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.